ಹರೇ ಕೃಷ್ಣ. ಅಧ್ಯಾಯ 1 ಶ್ಲೋಕ 16. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷ ಮಣಿಪುಷ್ಟಕೌ. ಶ್ಲೋಕ 17. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. ಶ್ಲೋಕ 18. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಕಾನ್ ದದ್ಮುಃ ಪೃಥಕ್ ಪೃಥಕ್. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ. ಕುಂತಿಪುತ್ರನಾಗಿರುವಂತಹ ರಾಜ ಯುಧಿಷ್ಠಿರನು ತನ್ನ ಅನಂತ ವಿಜಯ ಅನ್ನುವಂತಹ ಶಂಖವನ್ನು ನಕುಲಃ ಸಹದೇವಶ್ಚ ಸುಘೋಷ ಮಣಿಪುಷ್ಟಕೌ. ನಕುಲ ಹಾಗೆ ಸಹದೇವರು ಸುಘೋಷ ಮತ್ತು ಮಣಿಪುಷ್ಟಕ ಅನ್ನುವಂತಹ ಶಂಖವನ್ನು ಊದಿದರು. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ. ಕಾಶಿರಾಜರು ಹಾಗೆ ಮಹಾರಥ ಶಿಖಂಡಿಯು ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. ದೃಷ್ಟದ್ಯುಮ್ನನು ವಿರಾಟನು ಹಾಗೆ ಸಾತ್ಯಕಿಯು ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ. ದ್ರುಪದನು ಹಾಗೆ ದ್ರೌಪದಿಯ ಪುತ್ರರು ಸೌಭದ್ರಶ್ಚ ಮಹಾಬಾಹುಃ ಶಂಕಾನ್ ದದ್ಮುಃ ಪೃಥಕ್ ಪೃಥಕ್. ಸೌಭದ್ರೆಯ ಮಗನಾಗಿರುವಂತಹ ಅಭಿಮನ್ಯು ಇವರೆಲ್ಲರೂ ಕೂಡ ತಮ್ಮ ತಮ್ಮ ಶಂಖಗಳನ್ನು ಊದಿದರು ಅಂತ ಹೇಳ್ತಿದ್ದಾರೆ. ಶ್ಲೋಕ 16, 17, 18ರಲ್ಲಿ ಇವರೆಲ್ಲರೂ ಮಹಾರಥರು ಏನಿದ್ದಾರೆ ಅವರವರ ಶಂಖಗಳನ್ನು ಊದ್ತಿದ್ದಾರೆ ಅಂತ ಹೇಳುವುದರ ಜೊತೆಗೆ ಇನ್ನೂ ಕೆಲವು ನಿರ್ದಿಷ್ಟತೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಏನಂತ ಹೇಳಿದ್ರೆ, ಇವತ್ತು ಕುರುಕ್ಷೇತ್ರ ಯುದ್ಧ ಏನು ನಡೀತಿದೆ ಇದಕ್ಕೆ ಮೂಲ ಕಾರಣನೇ ಧೃತರಾಷ್ಟ್ರ ಆಗಿರ್ತಾನೆ. ಯಾಕಂತ ಹೇಳಿದ್ರೆ ಅವನ ಮಕ್ಕಳು ಏನು ನೀತಿ ನಿಯಮಗಳನ್ನು ಮಾಡಿರ್ತಾರೆ ಅದು ಮೆಚ್ಚುವಂಥದ್ದಾಗಿರುವುದಿಲ್ಲ. ಯಾಕಂತ ಹೇಳಿದ್ರೆ ಧೃತರಾಷ್ಟ್ರ ಏನು ಮಾಡಿರ್ತಾನೆ, ತನ್ನ ಸಹೋದರ ಪಾಂಡುವಿಗೆ ಮೋಸ ಮಾಡಿ ರಾಜ್ಯವನ್ನೆಲ್ಲ ತನ್ನ ಮಕ್ಕಳಿಗೆ ನೀಡಬೇಕು ಅನ್ನೋ ವಂಚನೆ ಮನೋಭಾವನೆ ಇಟ್ಕೊಂಡಿರ್ತಾನೆ. ಹೀಗಾಗಿ ಇದು ತಪ್ಪು ಅಂತ ಈಗಾಗಲೇ ಸಂಜಯ ಅವರಿಗೆ ತಿಳಿಸಿರ್ತಾನೆ ಕೂಡ. ಈಗ ಯುದ್ಧ ಭೂಮಿ ಕುರುಕ್ಷೇತ್ರದಲ್ಲಿ ಭೀಷ್ಮನಿಂದ ಮೊಮ್ಮಕ್ಕಳು ಅಭಿಮನ್ಯು ತನಕ ಇದ್ದಾರೆ. ಕೌರವರಿಗೆ ಸಾಪಾಗುತ್ತೆ ಅನ್ನೋದು ಖಚಿತವಾಗಿತ್ತು. ಆದರೆ ಕೌರವರ ಜೊತೆಗೆ ಇನ್ನೂ ಕೆಲವರು ಪಾಂಡವರಲ್ಲೂ ಇನ್ನೂ ಕೆಲವರು ಸಾವನ್ನಪ್ತಾರೆ. ಇದಕ್ಕೆ ಮೂಲ ಕಾರಣ ಯಾರಾಗುತ್ತಾರೆ ಅಂತ ಹೇಳಿದ್ರೆ ಧೃತರಾಷ್ಟ್ರ. ಇಷ್ಟು ದೊಡ್ಡ ವಿಪತ್ತೇನು ನಡೀತಿದೆ ಕುರುಕ್ಷೇತ್ರ ಯುದ್ಧದಲ್ಲಿ ಅದಕ್ಕೆ ಮೂಲ ಕಾರಣನೇ ಧೃತರಾಷ್ಟ್ರ ಅಂತ ಹೇಳ್ತಿದ್ದಾರೆ. ಧೃತರಾಷ್ಟ್ರನು ತನ್ನ ಮಕ್ಕಳು ಏನೇನೆಲ್ಲ ಮಾಡ್ತಾರೋ ಅದಕ್ಕೆಲ್ಲ ಬೆಂಬಲ ನೀಡ್ತಾ ಬರ್ತಾನೆ. ಅವ್ರು ಯಾವುದೇ ತಪ್ಪನ್ನು ಮಾಡಿದರೂ ಕೂಡ ನೀವು ತಪ್ಪು ಮಾಡಿದ್ದೀರಾ ಅಂತ ಒಂದ್ಸಲನೂ ಹೇಳಿರಲ್ಲ. ಹೀಗಾಗಿ ಇಷ್ಟು ದೊಡ್ಡ ವಿಪತ್ತು ಇವತ್ತು ಸಂಭವಿಸ್ತಿದೆ ಅಂದರೆ ಇದಕ್ಕೆ ಮೂಲ ಕಾರಣನೇ ಧೃತರಾಷ್ಟ್ರ ಅಂತ ಹೇಳ್ತಿದ್ದಾರೆ. ಇದನ್ನು ಶ್ಲೋಕ 16, 17, 18ರಲ್ಲಿ ನಿರ್ದಿಷ್ಟಪಡಿಸಿದ್ದಾರೆ. ಹರೇ ಕೃಷ್ಣ.